ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾರತ ದೇಶದ ಎಲ್ಲ ರಾಜ್ಯಗಳ ಬಗ್ಗೆ ಮಾತಾಡ್ತೀವಿ, ಆದರೆ ಮಧ್ಯಪ್ರದೇಶದ ಬಗ್ಗೆ ಹೆಚ್ಚು ಸುದ್ದಿಗಳು ಬರೋದೇ ಇಲ್ಲ. ಇತ್ತೀಚೆಗೆ ತಾನೇ ಒಂದು ಮಸೀದಿ ಮತ್ತು ಸರಸ್ವತಿ ಮಂದಿರದ ವ್ಯಾಜ್ಯದ ಕುರಿತಾಗಿ ಮತ್ತು ಸರಸ್ವತಿ ಮಂದಿರದ ಪರವಾಗಿ ಬಂದಂಥ ತೀರ್ಪಿನ ಕುರಿತಾಗಿ ಒಂದು ಸ್ಟೋರಿಯನ್ನು ಮಾಡಿದ್ವಿ. ಅದಾದಮೇಲೆ ಬೇರೆ ಯಾವುದೇ ರಾಜಕೀಯ ಸಂಚಲನ ಅಲ್ಲಿ ಆಗದೇ ಇರೋದ್ರಿಂದ ಯಾವ ಸುದ್ದಿ ಮಾಡಿರಲಿಲ್ಲ. ಈಗ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸ್ಟೋರಿಯನ್ನು ಮಧ್ಯಪ್ರದೇಶದ ತಮಗೆ ಹೇಳ್ತೇನೆ ನೋಡಿ. ಕಾಂಗ್ರೆಸ್ದವ್ರು ಹೇಗೆ ಮುಗ್ಗರಿಸಿ ಬೀಳ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಿಮಗೆ ಸಿಗೋದಿಲ್ಲ. ಕಾಂಗ್ರೆಸ್ಸಿನ ಒಬ್ಬ ಮುಖಂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವ ಮುಖ್ಯಮಂತ್ರಿಯ ಮೇಲೆ ಗುರುತರವಾದ ಆರೋಪ ಮಾಡ್ತಾರೆ. ಎಷ್ಟರದ್ದು? 500 ಕೋಟಿ ರೂಪಾಯಿಗಳ ಆರೋಪ. ಯಾವ ರೀತಿ ಹಗರಣ? 500 ಕೋಟಿ ರೂಪಾಯಿಯ ಜಮೀನನ್ನು ಅಕ್ರಮವಾಗಿ ಕೇವಲ 1 ರೂಪಾಯಿಗೆ ಪರಭಾರೆ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಏನಾದರೂ ಇದೆಯಾ? ನರೇಂದ್ರ ಮೋದಿ ಅವ್ರನ್ನ ಖಾವುಂಗ ನಾ ಖಾನೆ ದೂಂಗ ಅಂತಾರೆ, ಆದರೆ ಇವ್ರದೇ ಮುಖ್ಯಮಂತ್ರಿ ಹಾಡೇ ಹಗಲು ಈ ರೀತಿಯ ದರೋಡೆ ಮಾಡಿದ್ದಾರೆ ಅಂತ ಒಬ್ಬ ಆರೋಪ ಮಾಡ್ತಾರೆ. ಅದೇ ಕಾಂಗ್ರೆಸ್ಸಿನ ಅದೇ ರಾಜ್ಯದ ಮತ್ತೊಬ್ಬ ಹಿರಿಯ ಮುಖಂಡ ಈ ಆರೋಪದಲ್ಲಿ ಹುರುಳೇ ಇಲ್ಲ, ಈತ ಸುಳ್ಳೆ ಆರೋಪ ಮಾಡ್ತಾ ಇದ್ದಾನೆ, ಹೀಗೆ ಮಾಡೋದ್ರಿಂದ ಪಕ್ಷಕ್ಕೆ ಭಾಳ ದೊಡ್ಡದಾದಂಥ ಮುಜುಗರ ಉಂಟಾಗತ್ತೆ, ಇದರ ಬಗ್ಗೆ ಹೈಕಮಾಂಡ್ ಪರಿಶೀಲನೆ ಮಾಡಬೇಕು ಅಂತ ಹಿರಿಯ ಮುಖಂಡ ಮತ್ತೊಂದು ಕೌಂಟರ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಮತ್ತೊಂದು ಪತ್ರಿಕಾಗೋಷ್ಠಿ. ಈ ಎಲ್ಲರ ಹಿಂಗೆ ಕೇಳಿದ್ದೀರಾ ನೀವು? ಈಗ ಆರೋಪ ಆಯಿತು, ಅದಕ್ಕೂ ಆರೋಪ ಯಾರ ಮೇಲಿದೆ ಅವ್ರು ಸ್ಪಷ್ಟೀಕರಣ ಕೊಡೋದು ಕೇಳಿವಿ. ಆದರೆ ಆರೋಪ ಯಾವ ಪಕ್ಷದವ್ರು ಮಾಡಿದಾರೋ ಅದೇ ಪಕ್ಷದ ಇನ್ನೊಬ್ಬ ಹಿರಿಯ ಮುಖಂಡ ಸ್ಪಷ್ಟೀಕರಣ ಕೊಡೋದು ಎಲ್ಲಾದರೂ ಉಂಟಾ? ಪ್ರಕರಣ ಏನು ಅಂತ ಹೇಳ್ತೀನಿ. ಈತನ ಹೆಸರು, ಈ ರೀತಿ ಆರೋಪ ಮಾಡಿದ ವ್ಯಕ್ತಿ ಹೆಸರು ಜೀತು ಪಟ್ವಾರಿ ಅಂತೇಳಿ. ಈತ ಮಧ್ಯಪ್ರದೇಶದ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ. ಈ ಜೀತು ಪಟ್ವಾರಿ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ದೌಡಾಯಿಸ್ತಾರೆ. ದಿಲ್ಲಿಗೆ ದೌಡಾಯಿಸಿ ಇನ್ನೊಬ್ಬ ಈ ರೀತಿ ಹಿಟ್ ಆ್ಯಂಡ್ ರನ್ ಕೇಸಿನ ಪ್ರಭೃತಿ ಇದ್ದಾರೆ. ಅವ್ರ ಹೆಸರು ಪವನ್ ಖೇಡಾ ಅಂತೇಳಿ. ಪವನ್ ಖೇಡಾ ಈಗಾಗಲೇ ಈ ನಮ್ಮ ಅಸ್ಸಾಂನ ಮುಖ್ಯಮಂತ್ರಿ ಹೆಂಡತಿಯ ವಿಚಾರದಲ್ಲಿ ಭಾಳ ದೊಡ್ಡದಾದಂಥ ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸ್ತಾ ಇದ್ದಾರೆ. ಜೈಲಿಗೆ ಹೋಗುವುದನ್ನು ಬೇಲ್ ಮೂಲಕ ತಪ್ಪಿಸ್ಕೊಂಡಿದ್ದಾರೆ. ಆ ಪವನ್ ಖೇರಾನನ್ನು ಕರ್ಕೊಂಡು ಈ ಜೀತು ಪಟ್ವಾರಿ ದಿಲ್ಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಏನು ವಿಷಯ ವೀರ ಭಾರತ್ ನ್ಯಾಸ್ ಅನ್ನುವಂಥ ಒಂದು ಟ್ರಸ್ಟು, ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿಯಲ್ಲಿರೋ ಟ್ರಸ್ಟು. ಆ ಟ್ರಸ್ಟ್ನಲ್ಲಿ ಕೋಠಿ ಮಹಲ್ ಅಂತ ಒಂದು ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರದೇಶ. ಆ ಪ್ರದೇಶದಲ್ಲಿರುವಂಥ ಸರ್ಕಾರಿ ಭೂಮಿಯನ್ನು, ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯನ್ನು ಈ ವೀರ ಭಾರತ ನ್ಯಾಸ್ ಅಂದರೆ ಟ್ರಸ್ಟು, ಉತ್ತರ ಭಾರತ ಕಡೆ ಟ್ರಸ್ಟ್ಗೆ ನ್ಯಾಸ್ ಅಂತ ಕರೀತಾರೆ. ಪ್ರತಿಷ್ಠಿತವಾದಂಥ ಜಮೀನನ್ನು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆದಂಥ ಮೋಹನ್ ಯಾದವ್ ಅವರು ಈ ವೀರ ಭಾರತ ನ್ಯಾಸ್ ಟ್ರಸ್ಟ್ಗೆ ಹಸ್ತಾಂತರಿಸಿದ್ದಾರೆ, ಪರಭಾರೆ ಮಾಡಿದ್ದಾರೆ. ಇದು ಏನು ಸ್ವಹಿತಾಸಕ್ತಿಗಾಗಿ ಮಾಡಿದ ಕೆಲಸ, ಭ್ರಷ್ಟಾಚಾರದ ಕೆಲಸ. ಏಕೆಂದರೆ ಇದರ ಸಾಂಸ್ಕೃತಿಕ ಸಲಹೆಗಾರ ಏನಿದ್ದಾರೆ, ಮೋಹನ್ ಯಾದವ್ ಅವರ ಸಾಂಸ್ಕೃತಿಕ ಸಲಹೆಗಾರ ಶ್ರೀರಾಮ್ ತಿವಾರಿ ಅಂತ ಅವರ ಹೆಸರು. ಶ್ರೀರಾಮ್ ತಿವಾರಿ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿ ವಶೀಲಿ ಬಾಜಿಯಲ್ಲಿ ಆದಂಥ ದಂಧೆ ಇದು. ಭಾರತೀಯ ಜನತಾ ಪಾರ್ಟಿಯವರಿಗೆ ಮಾತಾಡಲಿಕ್ಕೆ ಯಾವುದೇ ಹಕ್ಕಿಲ್ಲ, ಈ ರೀತಿಯದಾದಂಥ ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಇದು ಒಂದೇದು. ಎರಡನೇದು ಇನ್ನೊಂದು ಆರೋಪವನ್ನು ಇವರು ಈಗಾಗಲೇ ಮಾಡಿತ್ತು. ಅದು ಆರೋಪ ಏನು? ಮಧ್ಯಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಮೋಹನ್ ಯಾದವ್ ಅವರು ಯಾವ ಭೂಮಿಯನ್ನು ಸುಗ್ರೀವಾಜ್ಞೆ ಮಾಡೋ ಮೂಲಕ ತೆಗೆದುಕೋತಾರಲ್ಲ, ಭೂಮಿಯನ್ನು ವಶಪಡಿಸ್ಕೋತಾರಲ್ಲ ಅಂತ ನೋಟಿಫೈ ಮಾಡ್ಕೊಳ್ಳುವಂಥ ಜಾಗ, ಸರ್ಕಾರಿ ಯೋಜನೆಗಳಿಗೆ ನೋಟಿಫೈ ಆಗುವಂಥ ಜಮೀನನ್ನು ಮೊದಲೇ ಕಡಿಮೆ ದುಡ್ಡಿಗೆ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಆದಮೇಲೆ ಅದನ್ನ ನೋಟಿಫೈ ಮಾಡಿ ಸರ್ಕಾರಿ ಯೋಜನೆಗಳಿಗೆ ಅಂತ ಬಳಸ್ಕೋತಾರೆ. ಅತಿ ಹೆಚ್ಚು ಪರಿಹಾರವನ್ನು ಪಡಿತಾರೆ. ಹಾಗೆ 300 ಕೋಟಿ ರೂಪಾಯಿ ಹಗರಣವನ್ನು ಮೋಹನ್ ಯಾದವ್ ಮಾಡಿದ್ದಾರೆ. 2 ಆರೋಪ. ಪತ್ರಿಕಾಗೋಷ್ಠಿ ಆಯಿತು, ಅಂತ ಅಲ್ಲೋಲ ಕಲ್ಲೋಲ ಆಯಿತು. ಏನೋ ದೊಡ್ಡದಾದಂಥ ಹಗರಣ ಆಗಿಬಿಟ್ಟಿತ್ತು. ದಿಲ್ಲಿಯಲ್ಲಿ ಆಗಿರೋದಲ್ವ, ದಿಲ್ಲಿಯಲ್ಲಿ ಆದ ತಕ್ಷಣ ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಾಗತ್ತೆ. ದೇಶಾದ್ಯಂತ ಸುದ್ದಿ ಆಯಿತು. ನೋಡಿ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೀರಿ, ಸ್ವತಃ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವರೇ ಇಂಥ ಹಗರಣ ಮಾಡಿದ್ದಾರೆ. ಇನ್ನೂ ಆಗಿ ಆರಿಲ್ಲ ಪ್ರಕರಣ. ಉಜ್ಜಯಿನಿನಲ್ಲಿ ಮತ್ತೊಂದು ಪತ್ರಿಕಾಗೋಷ್ಠಿ.
ಉಜ್ಜಯಿನಿನಲ್ಲಿ ಪತ್ರಿಕಾಗೋಷ್ಠಿ ಕರೆದವರು ಯಾರು? ಇವರದೇ ಪಕ್ಷದ ಅತ್ಯಂತ ಹಿರಿಯನಾದಂಥ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ದಿಗ್ವಿಜಯ್ ಸಿಂಗ್ ಅವರು ಪತ್ರಿಕಾಗೋಷ್ಠಿ ಕರೆದರು. ಅವ್ರು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಜಿತು ಪಟ್ವಾರಿ ಅವರು ಒಂದು ಗುರುತರವಾದ ಆರೋಪವನ್ನು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಮಾಡಿದ್ದಾರೆ, ಮುಖ್ಯಮಂತ್ರಿಯವರ ಮೇಲೆ ಮಾಡಿದ್ದಾರೆ. 500 ರೂಪಾಯಿ ಹಗರಣ ಅಂತ ಹೇಳಿದ್ದಾರೆ. ಈ ಹಗರಣದಲ್ಲಿ ಹುರುಳೇ ಇಲ್ಲ. ಯಾಕೆ ಅಂದರೆ ಮೊದಲೇದಾಗಿ ಯಾವ ವೀರ ಭಾರತ ನ್ಯಾಸ್ ಅನ್ನುವಂಥ ಟ್ರಸ್ಟ್ ಇದೆಯಲ್ಲ, ಈ ಟ್ರಸ್ಟು ಖಾಸಗಿ ಟ್ರಸ್ಟ್ ಅಲ್ಲ, ಇದು ಸರ್ಕಾರಿ ಟ್ರಸ್ಟು. ಇದರಲ್ಲಿ ಒಬ್ಬನೇ ಒಬ್ಬ ಖಾಸಗಿ ವ್ಯಕ್ತಿ ಇರೋದಿಲ್ಲ. ಇದು ಸಂಪೂರ್ಣ ಸ್ವಾಯತ್ತ ಸರ್ಕಾರಿ ಟ್ರಸ್ಟ್. ಇದರ ಎಕ್ಸ್ ಆಫೀಸಿಯೋ ಚೇರ್ಮನ್ನು ಮುಖ್ಯಮಂತ್ರಿ ಯಾರ್ತಾರೆ ಅವರೇ ಎಕ್ಸ್ ಆಫೀಸಿಯೋ ಚೇರ್ಮನ್ ಆಗಿರ್ತಾರೆ. ಅಂದರೆ ಈಗ ಯಾರು ಮುಖ್ಯಮಂತ್ರಿ ಇದ್ದಾರೋ ಅವರು ಈ ವೀರ ಭಾರತ್ ನ್ಯಾಸ್ನ ಅಧ್ಯಕ್ಷರಾಗ್ತಾರೆ. ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯವರು ಅದರ ಅಧ್ಯಕ್ಷರಾಗ್ತಾರೆ. ಮೋಹನ್ ಯಾದವ್ಗೂ ಅದಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಇದು ಸರ್ಕಾರಿ ಟ್ರಸ್ಟು. ಸರ್ಕಾರಿ ಟ್ರಸ್ಟ್ ಆಗಿರೋದ್ರಿಂದ ಸರ್ಕಾರಿ ಭೂಮಿಯನ್ನು ಇನ್ನೊಂದು ಸರ್ಕಾರಿ ಟ್ರಸ್ಟ್ ಕೊಡೋದು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಆಗೋದಿಲ್ಲ. ಆದ್ದರಿಂದ ಜಿತು ಪಟ್ವಾರಿಯವರು ಅನಗತ್ಯವಾಗಿ ವಿವಾದವನ್ನುಂಟು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನುಂಟು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಹೈಕಮಾಂಡ್ನವರು ಕ್ರಮ ಕೈಗೊಳ್ಳಬೇಕು. ಹೆಂಗಿದೆ ಸ್ವಾಮಿ ಪ್ರಕರಣ? ಇದು ಯಾರೋ ಮೂರನೇದವ್ರು ಹೇಳಿದ್ರೆ ಅಡ್ಡಿಲ್ಲ. ಅವರವರೇ ಈ ರೀತಿ ಕಚ್ಚಾಡಿದರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಎಷ್ಟು ಮಜಾ ಸಿಗಬಹುದು? ಈ 500 ಕೋಟಿ ಜಾಗ ಇದೆಯಲ್ಲ, ಇಲ್ಲಿ ಅವರೊಂದು ವೀರ ಭಾರತ್ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಈ ಶ್ರೀರಾಮ್ ತಿವಾರಿ ಅಂದರೆ ಅದೇ ಸಾಮಾನ್ಯ ಮನುಷ್ಯ ಅಲ್ಲ ಈತ ಮಹಾಕವಿ ಕಾವ್ಯ ಸಂಶೋಧನಾ ಪೀಠದ ಮಾಜಿ ನಿರ್ದೇಶಕ. ಜೊತೆಗೆ ಈಗ ನಮ್ಮಲ್ಲಿ ಹೆಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಎರಡೂ ಸೇರಿ ಮಾಡ್ಯಾರಲ್ಲ, ಹಂಗೆ ದೇಶದ ಬೇರೆ ರಾಜ್ಯಗಳಲ್ಲಿ ಆ ರೀತಿ ಇರೋದಿಲ್ಲ. ಭಾಷಾ ವಿಭಾಗವೇ ಬೇರೆ, ಸಾಂಸ್ಕೃತಿಕ ಇಲಾಖೆ. ಈ ಕೇರಳ ಕೂಡ ಅಷ್ಟೇ, ಸಂಸ್ಕೃತಿ ಇಲಾಖೆ ಅಂತಲೇ ಇರುತ್ತೆ. ಆ ಸಂಸ್ಕೃತಿ ಇಲಾಖೆಯ ಈತನಿಗೆ ಸಾಂಸ್ಕೃತಿಕ ಸಲಹೆಗಾರನಾಗಿ ಸರ್ಕಾರದಿಂದ ಈತನನ್ನು ನಿಯೋಜಿತ ಮಾಡಿಕೊಳ್ಳಲಾಗಿದೆ. ಇದು ಸಾಂಸ್ಕೃತಿಕ ಇಲಾಖೆಗೆ ಸೇರಿದಂಥ ಟ್ರಸ್ಟ್. ಇದು ಸಂಸ್ಕೃತಿ ಇಲಾಖೆಗೆ ಸೇರಿದ ಟ್ರಸ್ಟ್. ಇದು ಏನು ತಪ್ಪಿದೆ? ಇದರಲ್ಲಿ ಏನು ಅವ್ಯವಹಾರ ಇದೆ ಹೇಳಿ? ಈಗ ಈ ಜಿತು ಪಟ್ವಾರಿಗೆ ಇಕ್ಕಳಕ್ಕೆ ಸಿಲುಕು ಹಾಕ್ಕೊಂಡಾಗಿದೆ. ಇಲ್ಲಿಗೆ ಮುಗಿಲಿಲ್ಲ ಪ್ರಕರಣ, ಇನ್ನೂ ಭಾಳ ಮಜಾ ಇದೆ. ಅದು ಈ ಶ್ರೀರಾಮ್ ತಿವಾರಿ ಇದಾರಲ್ಲ, ಅವರು ನೀವು ಈಗ ಸಾಬೀತುಪಡಿಸೋ ನನಗೆ 500 ಕೋಟಿ ರೂಪಾಯಿದು ಅವ್ಯವಹಾರ ಮಾಡಿ ನನಗೆ ಹಸ್ತಾಂತರಿಸಿದ್ದಾರೆ ಅಂತ ನನ್ನ ಹೆಸರನ್ನು ನೀನು ಬಳಸ್ಕೊಂಡಿದೆಯಾ ಜಿತು ಪಟ್ವಾರಿ, ನಿನ್ನ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ 500 ಕೋಟಿಗೆ ಮಾನನಷ್ಟ ಮೊಕದ್ದಮೆ. ಹೆಂಗಿದೆ ಸ್ವಾಮಿ ಇದು? ಕ್ಷಮಿಸಿ, 5 ಕೋಟಿಗೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. 500 ಕೋಟಿ ಆಸ್ತಿ ಹೊಡೆದಿದ್ದೀನಿ ಅಂತ ಹೇಳಿದೆಯಾ, 5 ಕೋಟಿಗೆ ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ. ಇನ್ನೊಂದು ಪ್ರಕರಣ ಏನು? ಈ ಪ್ರಕರಣದಲ್ಲಿ ಜಾಗವನ್ನು ಮುಂಚೆ ಭೂ ಖರೀದಿ ಮಾಡಿಬಿಡೋದು ಮೋಹನ್ ಯಾದವ್ ಕುಟುಂಬದವರು ಮಾಡಿ, ಅದನ್ನು ಸರ್ಕಾರಕ್ಕೆ ಆಮೇಲೆ ಅವ್ರ ಯೋಜನೆಗಳಿಗೆ ಕೊಟ್ಬಿಡೋದು. ಆದ ಮೇಲೆ ಪರಿಹಾರವನ್ನು ಪಡೆಯೋದು, 10 ರೂಪಾಯಿಗೆ ಜಮೀನು ತೊಗೊಳ್ಳೋದು, 1000 ರೂಪಾಯಿಗೆ ಮಾರೋದನ್ನು. ಈ ರೀತಿ ದಂಧೆ ನಡೆಸ್ತಾ ಇದ್ದಾರಂತೆ ಜಿತು ಪಟ್ವಾರಿ. ಮೋಹನ್ ಯಾದವ್ ಅವರು 2023ರಿಂದ ಇಲ್ಲಿಯವರೆಗೂ ಎಲ್ಲಿಯೂ ಒಂದೇ ಒಂದು ಇಂಚು ಜಾಗವನ್ನು ಖರೀದಿಸಿಲ್ಲ. ಆತ ಒಬ್ಬನೇ ಅಲ್ಲ, ಆತನ ಹೆಂಡತಿ, ಆತನ ಮಕ್ಕಳು, ಆತನ ಸೋದರರು ಯಾರೂ ಖರೀದಿ ಮಾಡಿಲ್ಲ ಅಂತ ದಾಖಲೆ ಸಹಿತ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು. ಅಷ್ಟೇ ಅಲ್ಲ, ಈ ರೀತಿ ನನ್ನ ಮೇಲೆ ಆರೋಪ ಮಾಡಿದ್ದರಿಂದ ಇವ್ರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇನೆ. ಏಕೆಂದರೆ ನನಗೆ ಹೈಕಮಾಂಡ್ ಎದುರುಗಡೆ ಮುಜುಗರ ಆಗುತ್ತೆ, ವರಿಷ್ಠ ಮಂಡಳಿ ಎದುರಿಗೆ ಸುಳ್ಳು ಆರೋಪ ಮಾಡಿ ನನ್ನನ್ನು ಈ ರೀತಿ ಸಿಲುಕಿ ಹಾಕಿಸುವ ಪ್ರಯತ್ನ ನಡೀತಾ ಇದೆ. ಭಾಳ ಮಜಾ ವಿಷಯ ಏನು ಗೊತ್ತಾ? ಈ ರೀತಿ ಯಾರು ಉಪದ್ವ್ಯಾಪಿಗಳಿರ್ತಾರೋ, ಅವಿವೇಕಿಗಳಿರ್ತಾರೋ, ಅವರು ರಾಹುಲ್ ಗಾಂಧಿಯವರಿಗೆ ಹೆಚ್ಚು ಪ್ರೀತ್ಯಾದರವನ್ನು ಹೊಂದಿದಂಥ ವ್ಯಕ್ತಿ, ಅತ್ಯಂತ ನಿಕಟವರ್ತಿ ಆಗಿರ್ತಾರೆ. ಒಂದು ಜಿತು ಪಟ್ವಾರಿ ಮಧ್ಯಪ್ರದೇಶದಲ್ಲಿ, ಎರಡನೇದಲ್ಲಿ KC ವೇಣುಗೋಪಾಲು ಕೇರಳದ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇರುವಂಥ ಕರ್ನಾಟಕ ದಮನಗಳಲ್ಲಿ ಕರ್ನಾಟಕ. ಇನ್ನು ಅಲ್ಲಿ ಪಂಜಾಬ್ದಲ್ಲಿ ಆರಾಮಾಗಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನಡೆಸ್ಕೊಂಡು ಹೋಗ್ತಾ ಇರೋ ಸರ್ಕಾರ ಪಂಜಾಬ್ದಲ್ಲಿ ಅವ್ರನ್ನ ಕೆಳಗಿಳಿಸಿ ಚರಣ್ಜಿತ್ ಸಿಂಗ್ ಚನ್ನಿ ಅಂತ ಇನ್ನೊಬ್ಬ ವಿವೇಕಿ ಅಂತ ಸೇರ್ತಿದ್ರು. ಅದೇ ಚರಣ್ಜಿತ್ ಸಿಂಗ್ ಚನ್ನಿ ಇವತ್ತು ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ. ಪಂಜಾಬದ ರಾಜಕೀಯ ಭಾಳ ಇಂಟ್ರೆಸ್ಟಿಂಗ್ ಇದೆ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.